ಬ್ರಹ್ಮಾವರದತ್ತ ತಿಮರೋಡಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಪೊಲೀಸರು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬ್ರಹ್ಮಾವರದತ್ತ ತಿಮರೋಡಿ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ವಶಕ್ಕೆ ಪಡೆದ ನಂತರದಲ್ಲಿ ಬ್ರಹ್ಮಾವರದತ್ತ ಕರೆದುಕೊಂಡು ಹೋಗಲಾಗ್ತಾ ಇದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬ್ರಹ್ಮಾವರದತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬೆಳ್ತಂಗಡಿ ದಾಟಿ ಆಯಿತು, ಅದನ್ನ ಗಮನಿಸಿದ್ವಿ. ಅದರ ನಂತರದಲ್ಲಿ ಉಜಿರೆ ದಾಟಿ ಈಗ ಹೋಗ್ತಾ ಇರೋದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ. ಲೈವ್ ವಿಜುವಲ್ಸ್ ಅದು. ಉಜಿರೆ ದಾಟಿ ಈಗ ಹೋಗ್ತಾ ಇರುವಂತಹ ದೃಶ್ಯ. ಪೊಲೀಸರ ವಾಹನ, ಅದರ ಮುಂದುಗಡೆ ಇರುವಂತದ್ದು ತಿಮರೋಡಿ ಇರುವಂತಹ ಖಾಸಗಿ ವಾಹನ. ಖಾಸಗಿ ವಾಹನದಲ್ಲೇ ತೆರಳಿದ್ರು, ಪೊಲೀಸರ ವಾಹನದಲ್ಲಿ ಬರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು ಒಂದು ಮುಕ್ಕಾಲು ಗಂಟೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟು ಕೂಡ ಹಿಡಿದ್ರು. ಬೆಳ್ತಂಗಡಿ, ಉಜಿರೆ, ಅಲ್ಲಿಂದ ಗುರುವಾಯೂರ್ಕೆರೆ, ಆ ನಂತರದಲ್ಲಿ ಹಾಗೆ ಮುಂದುವರೆದು ಹೋದಂತಹ ಸಂದರ್ಭದಲ್ಲಿ ಕಾರ್ಕಳ, ನಂತರ ಉಡುಪಿ, ಬ್ರಹ್ಮಾವರ ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಪೊಲೀಸರು ವಶಕ್ಕೆ ಪಡೆದ್ರು ತಿಮರೋಡಿ ಅವರನ್ನ. ಬ್ರಹ್ಮಾವರದತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಸದ್ಯಕ್ಕೆ. ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ತಿಮರೋಡಿ ಒಂದಷ್ಟು ಮಾತಾಡಿದ್ರು. ಇದೆಲ್ಲವೂ ಕೂಡ ಎಸ್ಐಟಿಯನ್ನ ಮುಗಿಸಿ ಬಿಡುವಂತ ಅಥವಾ ನಿಲ್ಲಿಸುವಂತಹ ಹುನ್ನಾರ ಅನ್ನುವಂಥದ್ದನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿರೋದು. ಜೊತೆಯಲ್ಲಿ ನಮ್ಮನ್ನ ಪೊಲೀಸರು ಕರ್ಕೊಂಡು ಹೋಗಿ ಏನಾದ್ರೂ ಮಾಡಿಬಿಡ್ತಾರೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ರು. ಅಥವಾ ಆ ರೀತಿ ಏನಾದ್ರೂ ಆದ್ರೆ ಜನ ದಂಗೆ ಹೇಳ್ತಾರೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ರು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ರೈಟ್ ತಾವು ಯಾವ ಸ್ಪಾಟ್ ಅಲ್ಲಿದ್ದೀರಾ, ಯಾವ ಪ್ರದೇಶದಲ್ಲಿದ್ದೀರಾ? ಸುಮ್ಮನೆ ಕರ್ಕೊಂಡು ಹೋಗ್ತಾರೆ, ಎಲ್ಲಾದ್ರೂ ಕೊಂಡೋಗಿ ಪೊಲೀಸರು ನಮ್ಮನ್ನು ಕೊಲೆ ಮಾಡಿ ಬಿಸಾಡಬಹುದು. ನಮ್ಮ ಪ್ರತಿನಿಧಿ ಮಾರುತಿ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸದ್ಯಕ್ಕೆ ಗಮನಿಸ್ತಾ ಇರುವಂತಹ ವಿಜುವಲ್ಸ್, ಲೈವ್ ವಿಜುವಲ್ಸ್. ಸದ್ಯಕ್ಕೆ ಬೆಳ್ತಂಗಡಿ ದಾಟಿ ಆದ ನಂತರದಲ್ಲಿ ಉಜಿರೆಯನ್ನ ಕೂಡ ದಾಟಿ ಈಗ ಹೋಗ್ತಾ ಇರುವಂತದ್ದು ಪೊಲೀಸ್ ವಾಹನ. ಅದರ ಮುಂದೆ ಇರುವಂತಹ ವಾಹನ ಅದೇ ಮಹೇಶ್ ಶೆಟ್ಟಿ ತಿಮರೋಡಿ ಇರುವಂತಹ ಖಾಸಗಿ ವಾಹನ. ಖಾಸಗಿ ವಾಹನದಲ್ಲಿ ತೆರಳಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಅವರನ್ನ ವಶಕ್ಕೆ ಪಡೆಯಲಾಯಿತು. ವಶಕ್ಕೆ ಪಡೆದ ನಂತರದಲ್ಲಿ ಈಗ ಬ್ರಹ್ಮಾವರದತ್ತ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈಗ ಕರೆಕ್ಟ್ ಈಗ ಇಲ್ಲಿಂದ ಎಕ್ಸಾಕ್ಟ್ ಆಗಿ ಬ್ರಹ್ಮಾವರ ಠಾಣೆಗೆ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸ್ತಾರಾ ಅಥವಾ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮಾರುತಿ ಮಾಹಿತಿಯನ್ನ ನೀಡ್ತಾರೆ. ಮಾರುತಿ, ಈಗ ಸದ್ಯಕ್ಕೆ ಎಲ್ಲಿದ್ದೀರಾ ಅನ್ನುವಂತಹ ಪ್ರಶ್ನೆ. ಹೀಗಾಗಿ ಸದ್ಯ ಪೊಲೀಸ್ ಸಿಬ್ಬಂದಿ ಜೊತೆ ಮಾತನಾಡುವಂತ ಪ್ರಯತ್ನವನ್ನು ಕೂಡ ತಿಮರೋಡಿ ಅವರು ಮಾಡ್ತಾ ಇದ್ದಾರೆ. ಪೊಲೀಸರು ಅವ್ರಿಗೆ ನೇರವಾಗಿ ನಿಲ್ಲಿಸಿಕೊಟ್ಟು ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ರು. ಒಂದಿಷ್ಟು ಮಾತುಕತೆ ಆಯ್ತು, ಒಂದಿಷ್ಟು ಅಧಿಕಾರಿಗಳು ಕೂಡ ಅವ್ರಿಗೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ನಡು ರಸ್ತೆಯಲ್ಲಿ ನಡು ರಸ್ತೆಯಲ್ಲೂ ಕೂಡ ನೋಡ್ತಿರ್ಬೋದು ವಾಹನವನ್ನು ತಡೆ ಅಂದ್ರೆ ಎಡಭಾಗದಲ್ಲಿ ವಾಹನ ನಿಲ್ಲಿಸಿ ಅವರ ಜೊತೆಗೆ ಬಂದಂತ ಫಾಲೋ ಮಾಡ್ತಾ ಇದ್ರು. ಅವ್ರನ್ನ ಹೋಗಿ ಏನೋ ಒಂದು ಮಾತನ್ನು ಹೇಳಿದ್ರು ಅಥವಾ ಏನಾದ್ರು ಬೇರೆ ವಿಷಯಗಳನ್ನು ಮಾತಾಡಬೇಕು. ಪ್ರಮುಖವಾಗಿ ಮಾತನಾಡುವ ವ್ಯವಸ್ಥೆಗಳಿದೆ. ಅವರು ಹೊಸದ ವಾಹನ ಜಿಲ್ಲೆಗೆ ಮುಂದಾಗುವಂತ ಅನ್ಸುತ್ತೆ. ಈಗ ಪ್ರಮುಖವಾಗಿ ನೋಡ್ತಿರೋ ದೃಶ್ಯದಲ್ಲಿ ಯಾವ ರೀತಿ ವಾಹನಗಳು ಹೋಗ್ತಾ ಇದಾವೆ. ಹೋಗುವಂತ ವಾಹನಗಳು ಹಿಂದೆ ಜನ ಬರ್ತಿದ್ದಾರೆ. ಅವರ ಪರವಾಗಿರುವಂತ ಆಲೋಚನೆ ಇದ್ದಾರೆ. ಅವರನ್ನ ಮಾತನಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪೊಲೀಸರು ಕೂಡ ಹರಸಾಟ ಪಡ್ತಾ ಇರುವಂತದ್ದು. ವಾಹನಗಳನ್ನ ನೇರವಾಗಿ ಏನ್ ಜೀಪ್ ಹೋಗ್ತಾ ಇದಾವೆ ಅವರ ಪೊಲೀಸರ ವಾಹನಗಳು ಸಂಧಾನ ವಾಹನಗಳನ್ನು ಕೂಡ ದಾಟಿಸಿ ಮುಂದುಗಡೆ ಹೋಗ್ಲಿಕ್ಕೆ ಅವರ ಕೂಡ ಮುಂದಾಗ್ತಾ ಇದ್ದಾರೆ. ಪೊಲೀಸರನ್ನು ಕೂಡ ದಾಟುವಂತ ವ್ಯವಸ್ಥೆ ಇರುವಂತದ್ದು. ಪ್ರಮುಖವಾಗಿ ಹೇಳಿದ್ರೆ ಬ್ರಹ್ಮಾವರವನ್ನು ಮುಟ್ಟುವವರೆಗೂ ಈ ಒಂದು ನೋಡಿ ಗಾಡಿಗಳೆಲ್ಲೇ ಕೂಡ ಸುಮಾರು ಮಾರುತಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಅಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ಕಡೆಯಲ್ಲಿ ನಿಲ್ಲಿಸಲಾಯಿತು. ಆಗ ಗಿರೀಶ್ ಮಠಣ್ಣನವರು ಹಾಗೂ ಅಲ್ಲಿದ್ದಂತಹ ಒಂದಷ್ಟು ಬೆಂಬಲಿಗರು ಮಾತುಕತೆಯನ್ನ ಕೂಡ ನಡೆಸಿದರು. ಬ್ರಹ್ಮಾವರದತ್ತ
ತಿಮರೋಡಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಪೊಲೀಸರು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬ್ರಹ್ಮಾವರದತ್ತ ತಿಮರೋಡಿ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ವಶಕ್ಕೆ ಪಡೆದ ನಂತರದಲ್ಲಿ ಬ್ರಹ್ಮಾವರದತ್ತ ಕರೆದುಕೊಂಡು ಹೋಗಲಾಗ್ತಾ ಇದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬ್ರಹ್ಮಾವರದತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬೆಳ್ತಂಗಡಿ ದಾಟಿ ಆಯ್ತು, ಅದನ್ನ ಗಮನಿಸಿದ್ವಿ. ಅದರ ನಂತರದಲ್ಲಿ ಉಜಿರೆ ದಾಟಿ ಈಗ ಹೋಗ್ತಾ ಇರೋದು. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ, ಲೈವ್ ವಿಜುವಲ್ಸ್ ಅದು. ಉಜಿರೆ ದಾಟಿ ಈಗ ಹೋಗ್ತಾ ಇರುವಂತಹ ದೃಶ್ಯ. ಪೊಲೀಸರ ವಾಹನ, ಅದರ ಮುಂದುಗಡೆ ಇರುವಂತದ್ದು ತಿಮರೋಡಿ ಇರುವಂತಹ ಖಾಸಗಿ ವಾಹನ. ಖಾಸಗಿ ವಾಹನದಲ್ಲೇ ತೆರಳಿದ್ರು, ಪೊಲೀಸರ ವಾಹನದಲ್ಲಿ ಬರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟು ಕೂಡ ಹಿಡಿದ್ರು. ಬೆಳ್ತಂಗಡಿ, ಉಜಿರೆ, ಅಲ್ಲಿಂದ ಗುರುವಾಯೂರ್ಕೆರೆ, ಆ ನಂತರದಲ್ಲಿ ಹಾಗೆ ಮುಂದುವರೆದು ಹೋದಂತಹ ಸಂದರ್ಭದಲ್ಲಿ ಕಾರ್ಕಳ, ನಂತರ ಉಡುಪಿ, ಬ್ರಹ್ಮಾವರ ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಪೊಲೀಸರು ವಶಕ್ಕೆ ಪಡೆದ್ರು ತಿಮರೋಡಿ ಅವರನ್ನ ಬ್ರಹ್ಮಾವರದತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ತಿಮರೋಡಿ ಒಂದಷ್ಟು ಮಾತಾಡಿದ್ರು. ಇದೆಲ್ಲವೂ ಕೂಡ ಎಸ್ಐಟಿಯನ್ನ ಮುಗಿಸಿ ಬಿಡುವಂತ ಅಥವಾ ನಿಲ್ಲಿಸುವಂತಹ ಹುನ್ನಾರ ಅನ್ನುವಂಥದ್ದನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿರೋದು. ಜೊತೆಯಲ್ಲಿ ನಮ್ಮನ್ನ ಪೊಲೀಸರು ಕರ್ಕೊಂಡು ಹೋಗಿ ಏನಾದ್ರೂ ಮಾಡ್ಬಿಡ್ತಾರೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ರು. ಅಥವಾ ಆ ರೀತಿ ಏನಾದ್ರೂ ಆದ್ರೆ ಜನ ದಂಗೆ ಹೇಳ್ತಾರೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ರು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ರೈಟ್ ನಾವು ಯಾವ ಸ್ಪಾಟ್ ಅಲ್ಲಿದ್ದೀರಾ, ಯಾವ ಪ್ರದೇಶದಲ್ಲಿದ್ದೀರಾ? ಸುಮ್ನೆ ಕರ್ಕೊಂಡೋಗ್ತಾರೆ, ಎಲ್ಲಾದ್ರೂ ಕೊಂಡೋಗಿ ಪೊಲೀಸರು ನಮ್ಮನ್ನು ಕೊಲೆ ಮಾಡಿ ಬಿಸಾಡಬಹುದು. ನಮ್ಮ ಪ್ರತಿನಿಧಿ ಮಾರುತಿ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸದ್ಯಕ್ಕೆ ಗಮನಿಸ್ತಾ ಇರುವಂತಹ ವಿಜುವಲ್ಸ್, ಲೈವ್ ವಿಜುವಲ್ಸ್. ಸದ್ಯಕ್ಕೆ ಬೆಳ್ತಂಗಡಿ ದಾಟಿ ಆದ ನಂತರದಲ್ಲಿ ಉಜಿರೆಯನ್ನ ಕೂಡ ದಾಟಿ ಈಗ ಹೋಗ್ತಾ ಇರುವಂತದ್ದು. ಪೊಲೀಸ್ ವಾಹನ, ಅದರ ಮುಂದೆ ಇರುವಂತಹ ವಾಹನ ಅದೇ ಮಹೇಶ್ ಶೆಟ್ಟಿ ತಿಮರೋಡಿ ಇರುವಂತಹ ಖಾಸಗಿ ವಾಹನ. ಖಾಸಗಿ ವಾಹನದಲ್ಲಿ ತೆರಳಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಅವರನ್ನ ವಶಕ್ಕೆ ಪಡೆಯಲಾಯಿತು. ವಶಕ್ಕೆ ಪಡೆದ ನಂತರದಲ್ಲಿ ಈಗ ಬ್ರಹ್ಮಾವರದತ್ತ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈಗ ಕರೆಕ್ಟ್ ಈಗ ಇಲ್ಲಿಂದ ಎಕ್ಸಾಕ್ಟ್ ಆಗಿ ಬ್ರಹ್ಮಾವರ ಠಾಣೆಗೆ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸ್ತಾರಾ ಅಥವಾ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮಾರುತಿ ಮಾಹಿತಿಯನ್ನ ನೀಡ್ತಾರೆ. ಮಾರುತಿ, ಈಗ ಸದ್ಯಕ್ಕೆ ಎಲ್ಲಿದ್ದೀರಾ ಅನ್ನುವಂತಹ ಪ್ರಶ್ನೆ. ಹೀಗಾಗಿ ಸದ್ಯ ಪೊಲೀಸ್ ಸಿಬ್ಬಂದಿ ಜೊತೆ ಮಾತನಾಡುವಂತ ಪ್ರಯತ್ನವನ್ನು ಕೂಡ ತಿಮರೋಡಿ ಅವರು ಮಾಡ್ತಾ ಇದ್ದಾರೆ. ಪೊಲೀಸರು ಅವ್ರಿಗೆ ನೇರವಾಗಿ ನಿಲ್ಲಿಸಿಕೊಟ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ಪೊಲೀಸರು ಮಾತುಕತೆ ಆಯ್ತು. ಒಂದಿಷ್ಟು ಅಧಿಕಾರಿಗಳು ಕೂಡ ಅವ್ರ ಜೊತೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ನಡು ರಸ್ತೆಯಲ್ಲಿ ನಡು ರಸ್ತೆಯಲ್ಲೂ ಕೂಡ ನೋಡ್ತಿರ್ಬೋದು, ವಾಹನವನ್ನು ತಡೆ ಅಂದ್ರೆ ಎಡಭಾಗದಲ್ಲಿ ವಾಹನ ನಿಲ್ಲಿಸಿ ಅವರ ಜೊತೆಗೆ ಬಂದಂತ ಫಾಲೋ ಮಾಡ್ತಾ ಇದ್ರು. ಅವ್ರನ್ನ ಹೋಗಿ ಏನೋ ಒಂದು ಮಾತನ್ನು ಹೇಳಿದ್ರು ಅಥವಾ ಏನಾದ್ರು ಬೇರೆ ಏನೋ ವಿಷಯಗಳನ್ನು ಮಾತಾಡಬೇಕು. ಪ್ರಮುಖವಾಗಿ ಮಾತನಾಡುವ ವ್ಯವಸ್ಥೆಗಳಿದೆ. ಮತ್ತೆ ಈಗ ವಾಹನ ನಿಲ್ಲಕ್ಕೆ ಮುಂದಾಗುವಂತ ಅನ್ಸುತ್ತೆ. ಈಗ ಪ್ರಮುಖವಾಗಿ ನೋಡ್ತಿರೋ ದೃಶ್ಯದಲ್ಲಿ ಯಾವ ರೀತಿ ವಾಹನಗಳು ಹೋಗ್ತಾ ಇದಾವೆ, ಹೋಗುವಂತ ವಾಹನಗಳು ಹಿಂದೆ ಜನ ಬರ್ತಿದ್ದಾರೆ. ಅವರ ಪರವಾಗಿರುವಂತ ಪಾಲಕರಿದ್ದಾರೆ. ಅವರನ್ನು ವಿಷಯ ಮಾತನಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇರುವಂತದ್ದು. ವಾಹನಗಳನ್ನ ನೇರವಾಗಿ ಏನ್ ಸೀಟ್ ಹೋಗ್ತಾ ಇದ್ದಾವೆ ಪೊಲೀಸರ ವಾಹನಗಳು, ಸಂಧಾನ ವಾಹನಗಳನ್ನು ಕೂಡ ದಾಟಿಸಿ ಮುಂದುಗಡೆ ಹೋಗ್ಲಿಕ್ಕೆ ಅವರ ಪಾಲಕರು ಮುಂದಾಗ್ತಾ ಇದ್ದಾರೆ. ಪೊಲೀಸರನ್ನು ಕೂಡ ದಾಟುವಂತ ವ್ಯವಸ್ಥೆ ಆಗಿರುವಂತದ್ದು. ಪ್ರಮುಖವಾಗಿ ಹೇಳಿದರೆ ಬ್ರಹ್ಮಾವರವನ್ನು ಮುಟ್ಟುವವರೆಗೂ ಈ ಒಂದು ನೋಡಿ ಗಾಡಿಗಳಲ್ಲೇ ಕೂಡ ತಿಮರೋಡಿಯವರ ಪಾಲಕ ಮಾರುತಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಅಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು